ಹಲೋ ಮೇಡಮ್, ಇದು ಕಾರುಣ್ಯ ಅವರು, ಇದು ಈ ಸಲ ಇದಕ್ಕೆ ಹೋಗಿದ್ರಲ್ಲ ಬಿಗ್ ಬಾಸ್ ಅವರ ಮೇಡಮ್. ಯಾರು ನೀವು? ಏನಾಗ್ಬೇಕಿತ್ತು? ಮೇಡಮ್, ಇಲ್ಲಿ ನಂದು ಮೈಸೂರಿನಲ್ಲಿ ಒಂದು ಹೋಟೆಲ್ ಇದೆ. ಅದು ಆದ್ರೆ ನಿಮ್ ಕಡೆಯಿಂದಾನೇ ಆಗೋದು. ದಯವಿಟ್ಟು ಒಂದು ಹೆಲ್ಪ್ ಮಾಡ್ಬೇಕು ಮೇಡಮ್. ಹೇಳಿ, ಏನು ಬೇಕಾದ್ರೆ ನಾನು ಇಲ್ಲೆಲ್ಲ ಮೀಡಿಯಾ, ಪೇಪರು, ಟಿವಿ ಅವ್ರಿಗೆಲ್ಲ ನಾನು ಹೇಳ್ತೀನಿ ಮೇಡಮ್. ಏನ್ ಮಾಡ್ಬೇಕು? ರಾಜೇಶ್ ಅಂತ ಅಂದ್ಬಿಟ್ಟು ಇಲ್ಲಿ 3 ದಿವಸದಿಂದ ನಮ್ಮ ಹೋಟ್ಲಿಗೆ ಬಂದು ತುಂಬಾ ಟಾರ್ಚರ್ ಕೊಡ್ತಾ ಇದ್ದ ನಮ್ಗೆ. ಅವನು ಐ ಡೊನೇಟ್ ಮಾಡಿದ್ದಾನಂತೆ. ಏನಂದ್ರೆ ಯಾರೋ ಅವನ್ಗೆ ಹೇಳ್ಬಿಟ್ಟಿದ್ದಾರೆ, ಈಗ ನೀನ್ ಕಣ್ ಕೊಟ್ಟು ನೀನ್ ಇದ್ ಮಾಡಿದ್ಮೇಲೆ ಕಣ್ ತಗೊಂಡ್ಬಿಡ್ತಾರೆ, ಮುಂದಿನ ಜನ್ಮದಲ್ಲಿ ನಿಂಗೆ ಕಣ್ಣಿಲ್ದೆ ಉಟ್ಬಿಡ್ತೀಯ ಅಂತ ಏನೋ ಇದ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಅವನು ಇಲ್ಲಿ ಬಂದ್ಬಿಟ್ಟು ದಯವಿಟ್ಟು ನೀವೆಲ್ಲ ಸೇರಿ ಫಾರಂ ಇಸ್ಕೊಡಿ ಹಾಸ್ಪಿಟ್ಲ್ ಅವ್ರ ಹತ್ರ ಅಂತ ನಮ್ಮನ್ನ ಹಿಡ್ಕೊಂಡ್ ಕೂತವನೆ. ನಾವ್ ಎಷ್ಟೇ ಹೇಳಿದ್ರು, ಯಾವ ರೀತಿ ಹೇಳಿದ್ರು ಕೇಳ್ತಾ ಇಲ್ಲ. ನಿಮ್ಮಂತವ್ರು ಯಾರು ಹೇಳಿದ್ರೆ ಕೇಳ್ತಾನೆ. ದಯವಿಟ್ಟು ಮೇಡಮ್ ಒಂದು ಹೆಲ್ಪ್ ಮಾಡಿ ಮೇಡಮ್, ದಯವಿಟ್ಟು ಪ್ಲೀಸ್. ನಾನ್ ಯಾವ ರೀತಿ ಹೆಲ್ಪ್ ಮಾಡಕ್ಕಾಗತ್ತ ಅವ್ರಿಗೆ? ಮೇಡಮ್, ನೀವು ಸ್ವಲ್ಪ ಈ ತರ ಎಜುಕೇಟ್ ಮಾಡಕ್ಕಾಗತ್ತಾ? ಸ್ವಲ್ಪ ಅವ್ನಿಗೆ ಏನಾದ್ರು ಹೇಳಕ್ಕಾಗತ್ತಾ? ಹೆಂಗ್ ಹೇಳಿ? ನಾನ್ ಇವಾಗ ಇಲ್ಲಿ ಏರ್ಪೋರ್ಟ್ ಅಲ್ಲಿ ಇದೀನಿ, ನಾನು ದುಬೈಗೆ ಹೋಗ್ತಾ ಇದೀನಿ. ಇವಾಗ ಹೆಂಗ್ ಬಂದ್ ಹೇಳಕ್ಕಾಗತ್ತೆ? ಅಲ್ಲ, ಅವನೊಂದ್ ಸ್ವಲ್ಪ ಕರಿತೀನಿ, ನಾನು ಸ್ವಲ್ಪ ಹೇಳ್ತೀರಾ ದಯವಿಟ್ಟು? ಕೊಡಿ, ಹೇಳ್ತೀನಿ. ಒಂದ್ ನಿಮಿಷ ಮಾತಾಡ. ಹಲೋ ಹಲೋ ರಾಜೇಶ್ ಅವರೇ, ಆ ರೀತಿ ಮಾಡ್ಬಾರ್ದು, ಓಕೆನಾ? ನೀವ್ ಡಿಸೈಡ್ ಮಾಡಿದ್ರೆ ನೀವೇ ಹೋಗಿ, ಬೇಡ ಅಂತ ನೀವೇ ಇಸ್ಕೊಬೇಕು. ಬೇರೆಯವ್ರ ಮೇಲೆ ಯಾಕೆ ಹೋಗಿ ಪ್ರೆಷರ್ ಹಾಕ್ಬೇಕಲ್ವಾ? ಮುಂದಿನ ಜನ್ಮ ಕಣ್ಗಳಿರಲ್ಲ ಮೇಡಮ್. ಮುಂದಿನ ಜನ್ಮಕ್ ಮಾತಾಡ್ಕೊಳ್ಳಿ ನೀವು. ಈ ಜನ್ಮ ಆದ್ಮೇಲೆ ಮುಂದಿನ ಜನ್ಮ ನೀವ್ ಮತ್ತೆ ಮನುಷ್ಯ ಹುಡ್ತೀರ ಅಂತ ಯಾವ ಗ್ಯಾರಂಟಿ ರೀ? ನೀನು ಲೂಸ್ ಆಗಿ ಮಾತಾಡಿ. ಈಗ ದೇವ್ರನ್ನ ನನ್ನ ಹತ್ರ ತಿಂತೆ ನೀನ್ ಏಟೋ. ರಾಜೇಶ್ ಅವ್ರೆ, ಅವ್ರು ಈಸ್ಕೊಡಕ್ ಆಗಲ್ಲ, ಇಲ್ಲ ನಾವು ಅದನ್ನ ಈಸ್ಕೊಡಕ್ ಆಗೋದಿಲ್ಲ. ನೀವ್ ತಾನೇ ಸೈನ್ ಮಾಡಿರ್ತೀರ, ನೀವೇ ಹೋಗ್ಬಿಟ್ಟು ಅವ್ರಿಗೆ ಸೈನ್ ಮಾಡಿ ಕೇಳ್ಬೇಕು. ಕೊಡ್ತಿಲ್ಲ ಮೇಡಮ್ ಅವರು. ಏನ್ ಹೇಳ್ತಾ ಇದಾರೆ ಅವರು? ಈಗ ನಾನ್ ನಿನಗ್ ಕೊಡ್ತೀನಿ, ನಿಜವಾಗ್ಲೂ ಹೇಳ್ತೇನೆ ಕೇಳೋ. ಅದು ಆಕ್ಚುಲಿ ನಿಮ್ಗೆ ಏನ್ ಗೊತ್ತಾ ರಾಜೇಶ್ ಅವ್ರೆ, ಡೊನೇಟ್ ಮಾಡೋದ್ ಕಣ್ಣು ನಿಮ್ಗೆ ಈಗ್ಲೇ ತಗೊಳಲ್ಲ ರೀ. ಯಾಕ್ರಿ ಹೊಡಿತಾ ಇದೀರ ಅವ್ರಿಗೆ ನೀವು? ಹಲೋ, ಏನೋ ಯಾಕ್ರಿ ಅಳ್ತಿದ್ರ ಅವರು? ಅಲ್ಲ, ಹೇಳ್ದವ್ರ ಮತ್ ಕೇಳ್ಬೇಕಲ್ಲ. ಹೊಟ್ಟೆಗೆ ಏನ್ ತಿಂತೀಯ ನೀನ? ನೋಡ್ರಿ, ದಿಸ್ ಇಸ್ ನಾಟ್ ಫೇರ್. ನೀವು ನನಗ್ ಫೋನ್ ಮಾಡ್ಬಿಟ್ಟು ಈ ರೀತಿ ಬೇರೆಯವ್ರು ನನ್ ಕಾಲಲ್ಲಿ ಇರ್ಬೇಕಾದ್ರೆ ಹೊಡಿಯೋದು ಮತ್ತೆ ಈ ತರ ಎಲ್ಲ ಮಾಡೋದು ತುಂಬಾ ತಪ್ಪು ಹೇಳ್ತಾ ಇದೀನಿ. ನಿಮ್ ಹೆಸರು ನಂಗೆ ಗೊತ್ತಾಗ್ಲಿಲ್ಲ. ಹಲೋ, ನಿಮ್ ಹೆಸರು ಗೊತ್ತಾಗಿಲ್ಲ. ನೀವ್ ಈ ತರ ಮಾಡಿದ್ರೆ ನಾನ್ ನಿಮ್ ಮೇಲೆ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಈ ತರ ಯಾರೋ ಪಾಪ ಬಂದ್ ಕೇಳಿದಕ್ಕೆ ಈ ರೀತಿ ಎಲ್ಲ ಹಿಂಸೆ ಮಾಡ್ತಿದಾರೆ ಅಂತ. ಅಲ್ಲ, ನೀವೇನ್ ಮೇಡಮ್ ಅವನ್ ಪರ ವಹಿಸ್ಕೊಂಡು ನೀವು ಮಾತಾಡ್ತೀರಿ? ನೀವ್ ಹೇಳೋ ರೀತಿಲಿ ಹೇಳ್ರಿ. ಪಾಪ ಯಾಕ್ರಿ ಹೊಡಿತೀರಾ? ಅಲ್ಲ, ಗಿಣಿಗೆ ಹೇಳಂಗ್ ಹೇಳ್ತಾ ಇದೀನಿ ಮೇಡಮ್ ನಾನು ಅವ್ನಿಗೆ. ಎಲ್ ಗಿಣಿಗೆ ಹೇಳ್ತಾ ಇದಾರೆ? ಒಂದ್ಸತಿ ಹೇಳ್ಬಿಟ್ಟು ಹೊಡಿಯೋಕೆಲ್ಲ ಹೋದ್ರೆ ದಿಸ್ ಇಸ್ ನಾಟ್ ದ ವೇ ಟು ಟ್ರೀಟ್ ಪೀಪಲ್. ದಯವಿಟ್ಟು ನೀವು ಹೋಟೆಲ್ ಎಲ್ಲ ಇಟ್ಟಿದ್ದೀನಿ ಅಂತ ಹೇಳ್ತೀರಾ, ಯಾಕೆ ಇಷ್ಟು ಹಾರ್ಷ್ ಆಗಿ ಮಾತಾಡ್ತೀರಾ? ಅಲ್ಲ, ನಿಮ್ಗೇನ್ ತಲೆಗಿಲೆ ಕೆಟ್ಟೈತಾ ನಿಮ್ಗೆ? ಯಾಕ್ರಿ ನನ್ಗೆ ತಲೆ ಕೆಟ್ಟಿದೆ ಅಂತಿದ್ರ? ಮನೇಲಿ ಏನಾದ್ರು ಹೇಳಿ ಬಂದಿದ್ದೀರಾ? ಯಾಕೆ ಇಲ್ಲ ನೀವ್ ಹೇಳ್ತೀರಾ ನಮ್ಮ ಮನೆಗ್ ಬಂದು? ನೀವ್ ಯಾರ್ ಲಬಕ್ರಿ ನೋಡಿ, ನೀವು ಸರಿಯಾಗಿ ಮಾತಾಡೋದನ್ನ ಸುಮ್ನೆ ಹುಚ್ಚ ಬಂದಂಗ ಏನೇನೋ ಮಾತಾಡ್ಬೇಡಿ. ಯಾರು ಹುಚ್ಚ ಅಂತಾರದು? ಹಲೋ ಬಾಸ್, ನಿಮ್ ಹೆಸರೇನು? ಆರ್.ಜೆ. ಸುನಿಲ್ ಅಂತ. ಏನ್ ಆಟಾಡ್ತಾನ್ರಿ ನನ್ ಮಗ? ಅವ್ನ್ ಮುಖ ನೋಡ್ಬೇಕ್ರಿ ಒಂದ್ಸಲ. ಏನ್ರಿ ಆತರ ಎಲ್ಲ ನನ್ಗೆ ನನ್ಗೆ ಯಾರ್ರಿ ಪ್ರ್ಯಾಂಕ್ ಮಾಡ್ತಾರೆ? ಸೀನೇ ಇಲ್ಲ. ಮೇ ಬಿ ಯಾರೋ ಪ್ರಾಬ್ಲಮ್ ಅಲ್ಲಿ ಇರ್ಬೋದು. ನಾನು ಕುತ್ಕೊಂಡು ತುಂಬಾ ಡೀಪ್ ಆಗಿ ಮಾತಾಡ್ತಾ ಇದ್ದೀನಿ. ತುಂಬಾ ಮಾಡ್ತಾ ಇರ್ತೀರಿ. ನಾನೊಂದ್ ಸುಮಾರು 4-5 ನಿಮ್ಗೆ ಕೇಳಿದೀನಿ. ಯಾರೋ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಏನೋ ನಾನ್ ಟ್ರೈನ್ ಅಲ್ಲಿ ಏನೋ ಅವ್ಳು ಟ್ರಾವೆಲ್ ಮಾಡ್ತಿದ್ದು. ಏನ್ ಮಜಾ ಹುಡುಗಿ, ಹೌದಾ? ಹೇಳೋ ಹೆಂಗೋ ಒಂದ್ ಹುಡುಗಿ ಈ ರೀತಿ ಅದು ಬಿಡು, ಏನೋ ಒಂದು ನಾನ್ಸೆನ್ಸ್ ಕ್ರಿಯೇಷನ್ ಓಕೆ. ಬಟ್ ಈ ತರ ಬಾಯ್ ಫ್ರೆಂಡ್ ಹೇಳು ಅಂತಾರಲ್ಲ, ಇನ್ಯಾರೋ ಹುಡುಗಿ ಹೇಳು ಅಂತಲ್ಲ. ಸರಿಯಾಗಿ ಮಾಡ್ತೀರಲ್ರಿ ನೀವು. ನಾನು ಇನ್ನೊಂದ್ ಸ್ವಲ್ಪ ಜನ ಜಾಸ್ತಿ ರೈಸ್ ಆಗಿ ನಾನು ಜೋರಾಗಿ ಮಾತಾಡ್ ಸದ್ಯ ಅಷ್ಟೊಳಗೆ ಹೇಳೋದು. ಓಕೆ, ಥ್ಯಾಂಕ್ ಯು. ನೈಸ್ ಟಾಕಿಂಗ್ ಟು ಯು.